ಸಾನ್ವಿಗೆ ತಾಯಿಯಾಗಿ ಮನೆಗೆ ಕರೆದುಕೊಂಡು ಬಂದಿದ್ದ. ಆರಂಭದಲ್ಲಿ ಆಕೆಯು ಸಾನ್ವಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಆದರೆ ಯಾವಾಗ ಸಿದ್ಧಾಂತ ಮತ್ತು ರಾಧಳಿಗೆ ಅವಳಿ ಜವಳಿ ಮಕ್ಕಳಾದವು ನೋಡಿ, ಆಗ ಸಮಸ್ಯೆ ಹುಟ್ಟಿಕೊಂಡಿತು. ಇದು ಮಕ್ಕಳಿಗಾಗಿ ಮರುಮದುವೆ ಆಗುವ ಎಲ್ಲ ಅಪ್ಪಂದಿರಿಗೂ ಒಂದು ಪಾಠವಾಗಿದೆ. ಇಂತಹ ಹಲವಾರು ಪಾಠಗಳು ಸಮಾಜದಲ್ಲಿ ದಿನನಿತ್ಯ ಕಾಣುತ್ತಿದ್ದರೂ ಕೂಡ ಬುದ್ಧಿ ಕಲಿಯುವುದಿಲ್ಲ ನೋಡಿ. ಮೊದಲೆಲ್ಲ ಈ ರೀತಿಯ ದೃಶ್ಯಗಳು ಧಾರಾವಾಹಿ ಮೂವಿಗಳಲ್ಲಿ ಬರೋದು, ಅದನ್ನು ನೋಡಿ ಸಹಿಸಲು ಆಗುತ್ತಿರಲಿಲ್ಲ. ಆದರೆ ಅದು ನಿಜ ಜೀವನದಲ್ಲಿ ನಡೆಯುತ್ತಿದೆ ಅನ್ನುವಾಗ ಎಂತಹ ಸಮಾಜದಲ್ಲಿ ಬದುಕುತ್ತಿದ್ದೇವೆ ಅನ್ನುವ ಪ್ರಶ್ನೆ ಮೂಡುತ್ತಿರಲ್ಲ. ವೀಕ್ಷಕರೇ, ಈ ಘಟನೆ ನಡೆಯುವುದು ಬೀದರ್ ಜಿಲ್ಲೆಯ ಆದರ್ಶ್ ಕಾಲೋನಿಯಲ್ಲಿ. ಆಗಸ್ಟ್ 27ರಂದು ಈ ದುರ್ಘಟನೆ ನಡೆದಿದ್ದರೂ ಕೂಡ ಪಕ್ಕದ ಮನೆಯವರ ಸಿಸಿಟಿವಿ ಪರೀಕ್ಷೆ ನಡೆಸಿದ್ದರಿಂದ ಸ್ವಲ್ಪ ತಡವಾಗಿ ಬೆಳಕಿಗೆ ಬಂದಿದೆ. ಆ ಸಿಸಿಟಿವಿ ಫುಟೇಜ್ ಗಮನಿಸಿದರೆ ಅರ್ಥವಾಗಬಹುದು, ಆ ಕ್ರೂರ ಕೃತ್ಯವನ್ನು ಒಂದು ಆಕಸ್ಮಿಕ ಘಟನೆ ಅನ್ನುವ ರೀತಿಯಲ್ಲಿ ನಂಬಿಸಲು ಆ ಕ್ರೂರಿ ಆಯ್ಕೆ ಮಾಡಿಕೊಂಡಿರುವುದು ಮಳೆ ಬರುವ ಸಂದರ್ಭದಲ್ಲಿ ಆಗಿದೆ. ಯಾಕೆಂದರೆ ಸಾಮಾನ್ಯವಾಗಿ ಮಳೆ ಬಂದು ಟೆರೆಸ್ ಮೇಲೆ ಜಾರಿ ಬೀಳುವುದು ಸಹಜ ಅಲ್ವಾ. ಅದರಿಂದ ಅದೇ ಸಂದರ್ಭ ನೋಡಿ ಸಾನ್ವಿಯನ್ನು ಮುಗಿಸಿ ಬಿಡಲು ರಾಧಾ ಸ್ಕೆಚ್ ಹಾಕುತ್ತಲ್ಲ. ಇದು ಹೇಗೆ ಬೆಳಕಿಗೆ ಬಂತು ಅಂತ ನೋಡುವ ಬನ್ನಿ.